कांताये नमः वरमहालक्ष्म्यै नमः एकदश ग्रंथि ಹಾಯ್ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ನಾವು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಹೆಂಗೆ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಳಗಿನ ಜಾವ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿರುವಂತಹ ಪೂಜೆ. ಅಂದರೆ ನಾನು ಬೆಳಗ್ಗೆನೇ 2 ಗಂಟೆಗೆ ಎದ್ದಿದ್ದೆ. ಎದ್ದು ಪೂರ್ತಿಯಾಗಿ ನಾವು ಹಿಂದಿನ ದಿವಸ ಈ ಥರ ಎಲ್ಲ ಪೂರ್ತಿಯಾಗಿ ತಯಾರು ಮಾಡಿ ಇಟ್ಕೊಂಡಿದ್ವಿ. ಅಂದರೆ ದೇವರಿಗೆ ಕುಂದ್ರಿಸೋದಕ್ಕೆ ಈ ಥರದ್ದು ಟೇಬಲ್ ಆಗಿರ್ಬೋದು ಅಥವಾ ಹೀಗೆಲ್ಲ ಸಾಫ್ ಸಫಾಯಿ ಎಲ್ಲ ಮಾಡಿ ಇಟ್ಟಿದ್ವಿ. ಆದರೂ ಬೆಳಗ್ಗೆ ಸ್ವಲ್ಪ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ. ನೋಡಿ ಇವಾಗ ತೋರಿಸ್ತಾ ಇರೋದು 2:10 ಆಗೈತಿ. 2:10 ಆಗೈತಿ. ನೋಡಿ ಈ ಥರದ್ದೆಲ್ಲ ನಾವು ಮುಂಚೆ ಅಂದರೆ ಹಿಂದಿನ ದಿವಸ ರಾತ್ರಿನೇ ಈ ಥರ ತಯಾರು ಮಾಡಿ ಇಟ್ಕೊಂಡು ಇವಾಗ ಕಸ ಗುಡಿಸಿ ನೆಲ ಒರೆಸಿ ಕ್ಲೀನ್ ಮಾಡಬೇಕು. ನೋಡಿ ಇದಿಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಬ್ರಾಹ್ಮಿ ಮುಹೂರ್ತ ಅಂತಂದರೆ ಇದು ಬೆಳಗ್ಗೆ 4ರಿಂದ 5:30 ಅಥವಾ 6 ಗಂಟೆದ್ರೊಳಗೇ ಪೂಜೆ ಆಗಬೇಕು. ಹಾಗಾಗಿ ಬೇಗನೆ ಎದ್ದು ಈ ಥರದ್ದು ಎಲ್ಲ ಪೂರ್ತಿಯಲ್ಲಿ ತಯಾರು ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇನ್ನೂ ಪೂರ್ತಿಯಾಗಿ ಕತ್ಲು ಕೂಡ ಇದೆ. ಅಂದರೆ 2:10 ಆಗೈತಲ್ವ ಟೈಮು, ಹಾಗಾಗಿ ಪೂರ್ತಿ ಕತ್ಲಿತ್ತು. ಇದಿಷ್ಟಾದಮೇಲೆ ತಲೆ ಸ್ನಾನ ಮಾಡಿಕೊಂಡು ಅಂದರೆ ಫಸ್ಟ್ ಎದ್ದು ಕೂಡಲೇ ಅದು ಸ್ವಲ್ಪ ಅಂದರೆ ನಿನ್ನೆ ಎಲ್ಲ ಪೂರ್ತಿಯಾಗಿ ತಯಾರು ಮಾಡಿ ಇಟ್ಕೊಂಡಿದ್ದೆ ಅಲ್ವ, ಅದನ್ನು ಸ್ವಲ್ಪ ವಿಡಿಯೋನ ಶೇರ್ ಮಾಡಿಕೊಂಡೆ. ನಂತರ ಕಸ ಗುಡಿಸಿ ನೆಲ ಒರೆಸಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಇವಾಗ ಪೂಜೆ ಮಾಡಬೇಕು. ವರಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮ ಮನೆದೇವರನ್ನು ನಾವು ಪೂಜೆ ಮಾಡ್ಕೋಬೇಕು. ಅಂದರೆ ಮನೆಯಲ್ಲಿ ಇರುವಂತಹ ದೇವರದ್ದು ಪೂಜೆ ಮಾಡಿಕೊಂಡು ನಂತರ ಗಣಪತಿ ಪೂಜೆ, ಗಂಗೆ ಪೂಜೆ ಇದೆಲ್ಲನೂ ಮಾಡಿಕೊಂಡು ನೆಕ್ಸ್ಟ್ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಅಂದರೆ ಕಳಸ ಸ್ಥಾಪನೆ ಮಾಡಬೇಕು. ಹಾಗಾಗಿ ಇವಾಗ ಒಳಗಿಂದೆಲ್ಲ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ. ಇವಾಗ ರಂಗೋಲಿ ಹಾಕಬೇಕಾಗಿತ್ತು. ಹೊರಗಡೆ ಎಲ್ಲ ರಂಗೋಲಿ ಮತ್ತು ಹಾಕಬೇಕು. ಹೊಚ್ಚಲ ಎಲ್ಲ ಪೂರ್ತಿ ತೊಳೆದು ಕುಂಕುಮ ಭಂಡಾರ ಎಲ್ಲ ಹಚ್ಚಿ ರಂಗೋಲಿ ಹಾಕಿ ಆಮೇಲೆ ಸ್ವಲ್ಪ ಹೂವು ಒಳಗಡೆ ಇತ್ತು, ಅದನ್ನು ಸ್ವಲ್ಪ ಹೂವನ್ನು ಹೊಚ್ಚಲ ಮೇಲೆ ಇಟ್ಟು ನಂತರ ಇವಾಗ ತುಳಸಿ ಕಟ್ಟೆನ ಸ್ವಲ್ಪ ಎಲ್ಲ ಕ್ಲೀನಾಗಿ ತೊಳ್ಕೊಬೇಕು. ನಾನು ಹಿಂದಿನ ದಿವಸ ಒಂದು ಸರ್ತಿ ಎಲ್ಲ ತೊಳೆದಿದ್ದೆ, ಅಂದರೆ ಸಂಜೆ ಟೈಮು ತೊಳೆದಿಟ್ಕೊಂಡಿದ್ದೆ. ನಂತರ ಇವಾಗ ಸ್ವಲ್ಪ ಪೂಜೆ ಮಾಡೋ ಟೈಮ್ದೊಳಗೆ ಸ್ವಲ್ಪ ತೊಳೆದ್ಬಿಟ್ಟು ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಅಷ್ಟೇ ಸಣ್ಣದಾಗಿರುವಂಥದ್ದು ತುಳಸಿ ಕಟ್ಟೆ ಮುಂದೆ ಈ ಥರದ್ದು ಸಣ್ಣದಾಗಿರುವಂಥದ್ದು ರಂಗೋಲಿಯನ್ನು ಹಾಕಿ ಮಧ್ಯಕ್ಕೆ ಸ್ವಲ್ಪ ಕುಂಕುಮ ಭಂಡಾರನ ಇಟ್ಟು ಒಂದು ಹೂವು ಕೂಡ ಇಟ್ಟು ಮತ್ತು ಸೈಡಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ರಂಗೋಲಿ ಮುಖ್ಯವಾಗಿ ಬೇಕಲ್ವ, ಹಾಗಾಗಿ ರಂಗೋಲಿ ಸ್ವಲ್ಪ ಸೈಡಲ್ಲಿ ಮತ್ತು ಮುಂದ್ಗಡೆ ಹಿಂದ್ಗಡೆ ಎಲ್ಲ ಕಡೆಯೂ ಸ್ವಲ್ಪ ಮನೆ ಮುಂದೆ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ.
ನೋಡಿ ಈ ಥರದ್ದು ಸಣ್ಣದಾಗಿರುವಂಥ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ನನಗೆ ದೊಡ್ಡದಾಗಿ ಈ ಥರದ್ದೆಲ್ಲ ಜಾಸ್ತಿ ಬರೋಂಗಿಲ್ಲ, ಹಾಗಾಗಿ ನನಗೆ ಎಷ್ಟು ಬರುತ್ತೋ ಅದನ್ನು ಸಣ್ಣದಾಗಿಯೇ ರಂಗೋಲಿಯನ್ನು ಹಾಕಿದ್ದೀನಿ. ಹಾಕಾದ್ಮೇಲೆ ಇಲ್ಲಿ ಮೇಲ್ಗಡೆ ಒಳಗೆ ಹೋಗಬೇಕಾದ್ರೆ ಇರುತ್ತಲ್ವ, ಅಲ್ಲಿ ಎಲ್ಲ ಕಡೆನೂ ರಂಗೋಲಿನ ಹಾಕಿ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋಗಾದ್ಮೇಲೆ ಒಳಗಿಂದು ಕೂಡ ಈ ಥರದ್ದು ನೋಡಿ, ಈಗ ಗೋಮೂತ್ರ ಅಂದರೆ ಎಲ್ಲ ಮಡಿ ಎಲ್ಲ ಆಯ್ತಲ್ವ, ಅಂದರೆ ಕಸ ಗುಡಿಸೋದು, ನೆಲ ಒರೆಸೋದು, ಹಾಗೆ ಸ್ವಲ್ಪ ಒಳಗಿನ ಪೂಜೆನೂ ಆಯಿತು. ನಂತರ ತುಳಸಿ ಕಟ್ಟೆದ ಪೂಜೆನೂ ಇದಾಯಿತು. ಹಾಗಾಗಿ ಇವಾಗ ಸ್ವಲ್ಪ ವೀಳ್ಯದೆಲೆಯಲ್ಲಿ ನಾನು ಗೋಮೂತ್ರವನ್ನು ಹೊರಗಡೆ ಒಳಗಡೆ ಮನೆ ಪೂರ್ತಿಯಾಗಿ ಮನೆ ತುಂಬ ಎಲ್ಲ ಗೋಮೂತ್ರವನ್ನು ಚಿಪ್ಪಡಿಸ್ತಾ ಇದ್ದೀನಿ. ನಂತರ ಇದು ಕಳಶ ಇತ್ತು, ಈ ಕಳಶಕ್ಕೆ ಸ್ವಲ್ಪ ನೀರನ್ನ ತುಂಬಿಟ್ಟು ಇವಾಗ ವೀಳ್ಯದೆಲೆ ಎಲ್ಲ ಸುತ್ತ ಕಡೆ ಇಟ್ಟು, ಹಾಗೆ ತೆಂಗಿನಕಾಯಿ ಇಟ್ಟು ಒಳಗಡೆ ಇಟ್ಟು ದೀಪ ಹಚ್ಚಿ ಹಾಗೆ ಅಗರಬತ್ತಿ ಬೆಳಗೋದಷ್ಟೇ ಇತ್ತು ಒಳಗಿನ ಪೂಜೆದ್ದೆಲ್ಲ. ಇವಾಗ ಒಳಗಿಂದೆಲ್ಲ ಪೂಜೆ ಆಯಿತು. ಪೂಜೆ ಆದಮೇಲೆ ದೀಪ ಹಚ್ಚಾದ್ಮೇಲೆ ದೇವರಿಗೆ ನೈವೇದ್ಯ ಅಂತೇಳಿ ನಾನು ಏನು ಮಾಡಿರಲಿಲ್ಲ. ಹಾಲು ಮತ್ತು ಸಕ್ಕರೆ ಮಾತ್ರ ದೇವರಿಗೆ ನೈವೇದ್ಯವನ್ನು ಮಾಡ್ತಾ ಇದ್ದೀನಿ. ನೋಡಿ ಇವಾಗ ತೋರಿಸ್ತಾ ಇರೋದು ಸ್ವಲ್ಪ ಹಾಲು ಮತ್ತು ಸಕ್ಕರೆ ನೈವೇದ್ಯ. ನೆಕ್ಸ್ಟ್ ನಾವು ಪೂಜೆ ಎಲ್ಲ ಪೂರ್ತಿ ಆದಮೇಲೆ ಬೇಳೆ ಹೋಳಿಗೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಗೆ ಇಷ್ಟವಾಗಿರುವಂತಹ ಬೇಳೆ ಹೋಳಿಗೆಯನ್ನು ಮಾಡಬೇಕು. ಹಾಗಾಗಿ ಪೂಜೆ ಮಾಡಿ ಹಾಗೆ ಬಿಡಬಾರ್ದು ಅಂಥೇಳಿ ಹಾಲು ಸಕ್ಕರೆ ಮಾತ್ರ ನೈವೇದ್ಯ ಇಟ್ಕೊಂಡು ಇವಾಗ ನಂತರ ತೋರಿಸ್ತಾ ಇರೋದು ಇದು ಉಡಿ ಅಂತೇಳಿ ಕರಿತೀವಿ. ವೀಳ್ಯದೆಲೆ, 2 ವೀಳ್ಯದೆಲೆ, ಕಡಲೆಕಾಳು, 1 ಹೂವು ಮತ್ತು ಅರಿಶಿನ ಕೊಂಬು, ಅಡಿಕೆ ಬೆಟ್ಟ, 2 ಬಾಳೆಹಣ್ಣು, ಹಾಗೆ 1 ಉತ್ತತ್ತಿ ಅಂದರೆ ಖರ್ಜೂರ ಅಂತ ಕರಿತೀವಿ ನಾವು. ದೇವಿಗೆ ಉಡಿಗೆ ಏನೇನು ಇಟ್ಟಿರ್ತೀವಲ್ವ ಅದನ್ನು ಕೂಡ ನಾನು ಇಲ್ಲಿ ದೇವರ ಮುಂದೆ ಇಟ್ಟು ದೇವರಿಗೆ ನೈವೇದ್ಯ ಮಾಡಿ ಹಂಗೆ ಅಗರಬತ್ತಿ ಬೆಳಗಿ ಕಂಪ್ಲೀಟಾಗಿ ಒಳಗಡೆ ಇರುವಂತಹ ದೇವರ ಪೂಜೆಯದ್ದೆಲ್ಲ ಮುಗಿಸ್ತಾ ಇದ್ದೀನಿ. ನೋಡಿ ಇದು ಹೊರಗಡೆ ಕೂಡ ಈ ಥರದ್ದೆಲ್ಲ ಮುಗಿಸ್ಕೊಂಡು ಹಂಗೆ ನೆಕ್ಸ್ಟ್ ತುಳಸಿ ಕಟ್ಟೆಗೂ ಕೂಡ ದೀಪ ಹಚ್ಚಿ ನಂತರ ಅಗರಬತ್ತಿಯನ್ನು ಬೆಳಗ್ತಾ ಇದ್ದೀನಿ. ಅಂದರೆ ಆಗಲೇ ನಾವು ಪೂಜೆ ಎಲ್ಲ ಆಯಿತು, ರಂಗೋಲಿ ಆಯಿತು. ನಂತರ ಇವಾಗ ತುಳಸಿ ಕಟ್ಟೆ ಪೂಜೆ ಕೂಡ ಆಯಿತು. ನೋಡಿ ಒಳಗಿನ ಪೂಜೆ ಮತ್ತು ತುಳಸಿ ಕಟ್ಟೆ ಪೂಜೆ ಆಯಿತು. ಇನ್ನು ಗಂಗೆ ಪೂಜೆಯನ್ನು ಮಾಡಬೇಕು ಅಂತಂದರೆ ನಾವು ವರಮಹಾಲಕ್ಷ್ಮಿಗೆ ಕಳಸವನ್ನು ಇಟ್ಟು ಪೂಜೆ ಮಾಡ್ತೀವಲ್ವ, ಅದಕ್ಕೆ ನಾವು ಗಂಗೆ ಪೂಜೆಯನ್ನು ಮಾಡಿಕೊಂಡು ನಂತರ ನಾವು ಗಣಪತಿ ಪೂಜೆಯನ್ನು ಮಾಡಬೇಕು. ಗಣಪತಿ ಪೂಜೆ ಆದಮೇಲೆ ನಾವು ಲಕ್ಷ್ಮೀ ಪೂಜೆಯನ್ನು ಕಳಸ ಸ್ಥಾಪನೆ ಮಾಡಬೇಕು. ನೋಡಿ ಇದಿಷ್ಟ ಆಯಿತು. ನೋಡಿ ತುಳಸಿ ಕಟ್ಟೆ ಪೂಜೆ ಆಯ್ತು. ಇವಾಗ ತುಳಸಿ ಕಟ್ಟೆ ಪೂಜೆ ಮುಗೀತು. ಹಂಗೆ ಒಳಗೆ ಇರುವಂಥ ದೇವರ ಪೂಜೆನೂ ಆಯಿತು. ನಂತರ ಗಣಪತಿ ಪೂಜೆ ಆಗಬೇಕು. ಗಣಪತಿ ಪೂಜೆಗೆ ನಾನು ಈ ಥರದ್ದೊಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಪ್ಲೇಟಲ್ಲಿ ಯಾವುದಾದ್ರೂ ಹಿತ್ತಾಳೆ, ತಾಮ್ರ ಯಾವುದಾದ್ರೂ ಒಂದು ಪ್ಲೇಟ್ನ ಸಣ್ಣದಾಗಿರೋದನ್ನು ತೊಗೊಂಡು ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನಾರ್ಮಲ್ ಅಕ್ಕಿ ಯಾವುದಾದ್ರೂ ಇರಲಿ, ರೇಷನ್ ಅಕ್ಕಿ ಅಥವಾ ಜೀರಾ ರೈಸ್ ಯಾವುದಾದ್ರೂ ಇರಲಿ, ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ರೇಷನ್ ಅಕ್ಕಿನ ಹಾಕ್ಕೊಂಡು ಅರಿಶಿನ ಕುಂಕುಮದಿಂದ ಈ ಥರದ್ದು ನೋಡಿ ಒಂದು ಸಣ್ಣದಾಗಿ ರಂಗೋಲಿಯನ್ನು ಬಿಡಿಸ್ಬೇಕು. ಅಂದರೆ ಇದು ಅರಿಶಿನ ಮತ್ತು ಕುಂಕುಮದಿಂದ ಬಿಡಿಸಿರುವಂಥದ್ದು ಒಂದು
ಸಣ್ಣ ರಂಗೋಲಿ ಶ್ರೀ ಆಗಿರ್ಬೋದು ಅಥವಾ ಗಣಪತಿ ಗಮ್ ಗಣಪತಿ ಅಂತೇಳಿ ಬರಿಬೋದು ಅಥವಾ ಸ್ವಸ್ತಿಕ್ ಚಿತ್ರವನ್ನು ತೆಗಿಬೋದು. ಸುತ್ತು ಕಡೆ ಸ್ವಲ್ಪ ರಂಗೋಲಿ ಎದ್ದು ಹಾಗೆ ಬಿಡಿಸ್ತಾ ಇದ್ದೆ. ಸಣ್ಣದಾಗಿರೋದು ಅಂದರೆ ಗಣಪತಿ ಪೂಜೆ ಆಗಬೇಕು, ಹಾಗಾಗಿ ಸ್ವಲ್ಪ ರಂಗೋಲಿ ಇರಲಿ ಅಂತೇಳಿ ಅಲ್ಲಿಯೂ ಕೂಡ ಸ್ವಲ್ಪ ಸಣ್ಣದಾಗಿರೋದು ರಂಗೋಲಿಯನ್ನು ಹಾಕಿ ನಂತರ ಇವಾಗ ಮಧ್ಯಕ್ಕೆ ₹1 ಕಾಯಿನ್ಸ್ನ ಇಡ್ತಾ ಇದ್ದೀನಿ. ಚಿಲ್ಲರೆದ್ದು ಅಂದ್ರೆ ರೊಕ್ಕ ಅಂತ ಕರಿತೀವಿ. ಒಂದು ಹೂವನ್ನ ಇಟ್ಕೊಂಡೆ. ಹಾಗೆ ಒಂದು ಚಿಕ್ಕದಾಗಿರುವಂಥ ಗಣಪತಿ ಮೂರ್ತಿ ಇತ್ತು. ಗಣಪತಿ ಮೂರ್ತಿ ಇಲ್ಲ ಅಂದರೆ ನೀವು ಅರಿಶಿನ ತಿಂತ್ರ ಈ ಥರ ರೌಂಡಾಗಿ ಲಿಂಬೆಹಣ್ಣಿನ ಆಕಾರವಾಗಿ ನೀವು ಮಾಡ್ಕೊಂಡು ಕೂಡ ಇಟ್ಕೋಬೋದು. ನಾನಿಲ್ಲಿ ಸಣ್ಣದಾಗಿರುವಂಥ ಗಣಪತಿ ಮೂರ್ತಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಚಿ ತೊಳೆದು ನಂತರ ಕುಂಕುಮ ಭಂಡಾರ ಹಚ್ಚಿ ನಂತರ ಒಂದು ಹೂವನ್ನ ಇಟ್ಟು ಪೂಜೆ ಆಯಿತು. ಗರಿಕೆ ಬೇಕು, ಗಣಪತಿಗೆ ಗರಿಕೆ ಬೇಕು, ಹಾಗಾಗಿ 21 ಗರಿಕೆಯನ್ನು ಇಡ್ತಾ ಇದ್ದೀನಿ. ಇದಿಷ್ಟು ಮಲ್ಲಿಗೆ ಹೂವಿನ ಮಾಲೆ ಇತ್ತು, ಅಂದರೆ ಮನೆಯಲ್ಲಿನೇ ಮಾಡಿ ಗಿಡ ಇತ್ತಲ್ವ ಆ ಥರದಿಂದನೇ ಮಾಡಿರೋದು. ಅದನ್ನು ಸ್ವಲ್ಪ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡು ಗಣಪತಿಗೆ ಹಾಕ್ತಾ ಇದ್ದೀನಿ. ಹಾಗೆ ಗಣಪತಿಗೆ ಕಕ್ಕಾವತ್ತೆ ಬೇಕು, ಅಂದರೆ ಗೆಜ್ಜೆ ವಸ್ತ್ರ ಅಂತ ಕರಿತೀವಿ. ಲಕ್ಷ್ಮಿಗೂ ಆಗುತ್ತೆ ಹಾಗೆ ಗಣಪತಿಗೂ ಬೇಕಾಗತ್ತೆ ಅಂಥೇಳಿ ಇದಿಷ್ಟು ನಾನು ಕಕ್ಕಾವತ್ತಿ ತೊಗೊಂಡು 21 ಏರಿಸಿ ಗಣಪತಿಗೆ ಹಾಕ್ತಾ ಇದ್ದೀನಿ. 21 ಇರಬೇಕಿದು ನೋಡಿ. 21 ಆದಮೇಲೆ ಈ ಥರ ಕಟ್ ಮಾಡಿಕೊಂಡು 2 ಪದರ ಮಾಡಿ ಗಣಪತಿಗೆ ಹಾಕ್ತಾ ಇದ್ದೀನಿ. ನೋಡಿ ಈ ಥರದ್ದು ಗಣಪತಿ ಪೂಜೆ ಆಯಿತು. ನೈವೇದ್ಯಕ್ಕೂ ಕೂಡ ನಾನು ಮೊದಲೇ ವೀಳ್ಯದೆಲೆ ಮತ್ತು ಅಡಿಕೆ ಬೆಟ್ಟ, ಅರಿಶಿನ ಬೇರ ಈ ಥರದ್ದು ನೈವೇದ್ಯವನ್ನು ಇಡ್ತಾ ಇದ್ದೀನಿ. ನೋಡಿ ಕಡಲೆಕಾಳು, ನೆನೆಸಿ ಇಟ್ಕೊಂಡಿರುವಂಥ ಕಡಲೆಕಾಳು, 2 ವೀಳ್ಯದೆಲೆ, ಕಡಲೆಕಾಳು ಅಂದರೆ ನೆನೆ ಇಟ್ಕೊಂಡಿರುವಂಥ ಕಡಲೆಕಾಳು, ನಂತರ ಅರಿಶಿನ ಬೇರು ಮತ್ತು ಒಂದು ಲಿಂಬೆ ಹಣ್ಣು, ₹1 ಕಾಯಿನ್ಸು ಮತ್ತು ಅಕ್ಷತೆ ಕಾಳು, ಇದಿಷ್ಟು ಒಂದು ಉತ್ತತ್ತಿನ ಇಟ್ಟು ದೇವರಿಗೆ ನೈವೇದ್ಯವನ್ನು ಇಟ್ಟೆ. ನಂತರ ತುಳಸಿ ದಳ ಮತ್ತು ಪತ್ರೆ ಅಂತ ಕರಿತೀವಿ, ಬಿಲ್ ಪತ್ರೆ, ಅದನ್ನು ಕೂಡ ನಾನು ದೇವ್ರಿಗೆ ಹಾಕ್ತಾಯಿದ್ದೀನಿ. ಅಂದರೆ ಗಣಪತಿಗೆ ಮೇನ್ ಇರೋದು ಗರಿಕೆ ಬೇಕು, ಹಾಗಾಗಿ ಗರಿಕೆ ಕೂಡ ಇಟ್ಟು ನಂತರ ಇವಾಗ ಅಗರಬತ್ತಿನ ದೀಪ ಹಚ್ಚಿ ಅಗರಬತ್ತಿ ಬೆಳಗಿ ಪೂರ್ತಿಯಾಗಿ ಒಳಗಿನ ಪೂಜೆ ಆಯಿತು, ಗಣಪತಿ ಪೂಜೆ ಆಯಿತು, ತುಳಸಿ ಪೂಜೆ ಆಯಿತು. ನೆಕ್ಸ್ಟ್ ಇವಾಗ ನಾನಿಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತೇಳಿ ಕಳಶ ತೊಗೊಂಡಿದ್ದೀನಿ. ಅಂದರೆ ಇದನ್ನು ಪೂರ್ತಿಯಾಗಿ ಹಿಂದಿನ ದಿವಸನೇ ತೊಳೆದಿಟ್ಕೊಂಡಿದ್ದೆ. ಮತ್ತು ಮಾರನೇ ದಿವಸ ಅಂದರೆ ಪೂಜೆ ಮಾಡಬೇಕಲ್ವ, ಹಾಗಾಗಿ ತೊಳೆದು ಮಾತ್ರ ಮನೆಯಲ್ಲೇ ಇರುವಂಥದ್ದು ನಲ್ಲಿ ಅಂತ ಅಂದರೆ ನಳದಿಂದ ನೀರನ್ನ ತುಂಬ್ಕೊಂಡು ಬಂದೆ. ನೀರನ್ನ ತುಂಬ್ಕೊಂಡು ಬಂದು ಈ ಥರದ್ದು ನೋಡಿ ಇವಾಗ ಸ್ವಲ್ಪ ಕುಂಕುಮ ಭಂಡಾರವನ್ನು ಕಳಶಕ್ಕೆ ಹಚ್ತಾ ಇದ್ದೀನಿ, ಮೇಲೆ ಮತ್ತು ಕೆಳಗಡೆ. ನಂತರ ಒಳಗಡೆ ಕೂಡ ನಾನು ಕುಂಕುಮ ಮತ್ತು ಅರಿಶಿಣವನ್ನು ಹಾಕೊಂಡಿದ್ದೀನಿ, ಅಂದರೆ ಒಳಗೆ ನೀರೊಳಗೆ. ಹಾಗೆ ಕಳಶದ ಒಳಗೆ ಹಾಕುವಂಥ ವಸ್ತುಗಳನ್ನು ತೋರಿಸ್ತಾ ಇರೋದು ಇವಾಗ. ಎರಡು ನಾನು ಕವಡೆಗಳನ್ನು ಹಾಕ್ತಾ ಇದ್ದೀನಿ. ಲಕ್ಷ್ಮಿಗೆ ಕವಡೆ ರೂಪದಲ್ಲಿರ್ತಾರೆ ಅಂತ ಹೇಳ್ತಾರೆ, ಹಾಗಾಗಿ ಒಂದು ಅರಿಶಿನ ಕೊಂಬು ಹಾಕೊಂಡಿದ್ದೀನಿ, 2 ಕವಡೆ, ಒಂದು ಅರಿಶಿನ ಕೊಂಬು, ಹಾಗೆ ಒಂದು ಅಡಿಕೆ ಬೆಟ್ಟ, ತುಳಸಿ ದಳವನ್ನು ತಗೊಂಡಿದ್ದೀನಿ. ಹಾಗೆ ನೋಡಿ ಇದು ಕಲ್ಲು ಸಕ್ಕರೆ, ಉತ್ತತ್ತಿ ಅಂದರೆ ಖರ್ಜೂರವನ್ನು ಹಾಕ್ತಾ ಇದ್ದೀನಿ. ಒಂದು ಖರ್ಜೂರ, 4 ರಿಂದ 5 ಲವಂಗವನ್ನು ತಗೊಂಡಿದ್ದೀನಿ ನೋಡಿ. ಇದು ನೆನೆಸಿರುವಂಥ ಕಡಲೆಕಾಳನ್ನ ಹಾಕ್ತಾ ಇದ್ದೀನಿ. ಇದು ಅಕ್ಷತೆ, ಸ್ವಲ್ಪ ಅಕ್ಷತೆಯನ್ನು ನೀರೊಳಗೆ ಹಾಕೊಂಡಿದ್ದೀನಿ. ಅಂದರೆ ಕಳಶಕ್ಕೆ ಈ ಥರ ವಸ್ತುಗಳನ್ನು ಹಾಕೊಂಡಾದಮೇಲೆ ಇದನ್ನು ಸ್ವಲ್ಪ ನಾವು ಗಂಗೆ ಪೂಜೆಯನ್ನು ಮಾಡಬೇಕು, ಗಂಗೆಯನ್ನು ಆಹ್ವಾನ ಮಾಡಬೇಕು. ಹಾಗಾಗಿ ₹1 ಕಾಯಿನ್ಸ್ನ ಒಳಗಡೆ ಹಾಕಾದ್ಮೇಲೆ ಸ್ವಲ್ಪ ಇದನ್ನು ಮುಚ್ಚಿ ನಾವು
ಗಂಗೆ ಪೂಜೆಯನ್ನು ಮಾಡಿ ಹಾಗೆ ಸಂಕಲ್ಪ ಮಾಡ್ಕೋಬೇಕು. ಪೂಜೆ ಎಲ್ಲ ಪೂರ್ತಿಯಾಗಿ ಯಾವುದೇ ಥರದ್ದು ವಿಘ್ನ ಬರದ ಹಾಗೇ ಚೆನ್ನಾಗಾಗಲಿ ಅಂತೇಳಿ ಈ ಥರ ಗಂಗೆಯಲ್ಲಿ ಬೇಡ್ಕೊಂಡು ನಂತರ ಈ ಥರದ್ದು ಸಂಕಲ್ಪವನ್ನು ಮಾಡ್ಕೊಂಡಾದಮೇಲೆ ನಮಸ್ಕಾರ ಮಾಡಿ ನಂತರ ಇವಾಗ ಪ್ರತಿಷ್ಠಾಪನೆ ಮಾಡೋದು, ಅಂದರೆ ದೇವಿಯನ್ನು ಕುಂದಿರ್ಸೋದಕ್ಕೆ. ನೋಡಿ ಇಲ್ಲಿ ನಾನು ಒಂದು ಪ್ಲೇಟ್ನ ತಗೊಂಡು ಪ್ಲೇಟ್ ಒಳಗೆ ಸ್ವಲ್ಪ ಅಕ್ಕಿನ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಇದು ಅಕ್ಕಿಗೆ ಸ್ವಲ್ಪ ಕುಂಕುಮ ಮತ್ತು ಅರಿಶಿಣವನ್ನು ತಗೊಂಡು ಅದರಲ್ಲೂ ಕೂಡ ಸ್ವಸ್ತಿಕ್ ಅಥವಾ ಓಂ ಅಂತೇಳಿ ಬರೆದು ದೇವಿಯನ್ನು ಕುಂದಿರಿಸ್ಬೇಕು. ಇದು ಕುಂಕುಮ ಮತ್ತು ಅರಿಶಿಣಲಿಂದ ಬರಿತಾ ಇರೋದು. ಇದಿಷ್ಟಾದಮೇಲೆ ಮಧ್ಯಕ್ಕೂ ಕೂಡ ಕುಂಕುಮ ಮತ್ತು ಅರಿಶಿಣವನ್ನು ಇಟ್ಟು ನಂತರ ₹1 ಕಾಯಿನ್ಸ್ನ ಇಡ್ತಾ ಇದ್ದೀನಿ. ಅಂದರೆ ₹1 ದುಡ್ಡು. ನೋಡಿ ಇದಿಷ್ಟು ಇಟ್ಕೊಂಡಾದಮೇಲೆ ಇವಾಗ ಕಳಶವನ್ನು ಮೇಲ್ಗಡೆ ಇಡ್ತಾ ಇದ್ದೀನಿ. ಇದಿಷ್ಟು ಮಾಡ್ಕೊಂಡಾದಮೇಲೆ ಇವಾಗ ಕಳಶವನ್ನು ಇಟ್ಟು ನಂತರ ಇದಕ್ಕೆ ಸೀರೆಯನ್ನು ಉಡಿಸ್ಬೇಕು. ಕಳಶಕ್ಕೆ ಸೀರೆಯನ್ನು ಉಡಿಸ್ಬೇಕಲ್ವ. ನೋಡಿ ಕಳಶಕ್ಕೆ ಹಾಕಿರುವಂಥ ವಸ್ತುಗಳದ್ದು ಇದು ತೋರಿಸ್ತಾ ಇರೋದು. ನೋಡಿ ಈ ಥರ ನಾವು ಕಳಶಕ್ಕೆ ವಸ್ತುಗಳನ್ನ ಹಾಕೊಂಡಾದಮೇಲೆ ಇದು ವೀಳ್ಯದೆಲೆಯನ್ನು ಕಳಶದ ಸೈಡಲ್ಲಿ, ಅಂದರೆ ಈ ಥರದ್ದು ವೀಳ್ಯದೆಲೆ 5 ವೀಳ್ಯದೆಲೆನ ತಗೊಂಡು ಸುತ್ತು ಕಡೆ ಇಡ್ತಾ ಇದ್ದೀನಿ. ತೆಂಗಿನಕಾಯಿನ ಇಡಬೇಕಲ್ವ, ಹಾಗಾಗಿ ವೀಳ್ಯದೆಲೆ ಇಲ್ಲ ಅಂತಂದರೆ ಮಾವಿನ ಎಲೆಯಲ್ಲಿ ಕೂಡ ನಾವು ಇದನ್ನು ಈ ಥರ ಇಟ್ಕೋಬೋದು. ಒಂದು ಹೂವು ಕೂಡ ಹಾಕಿದೆ ಇವಾಗ. ನಂತರ ಇವಾಗ ಅತ್ತೆವ ಬಂದರು, ಅವರು ಸೀರೆ ಉಡ್ಸಾಕತ್ತಿದ್ದಾರೆ. ನೋಡಿ ಇದು ಕೇಸರಿ ಬಣ್ಣದ್ದೈತಿ, ಅಂದರೆ ಆರೆಂಜ್ ಕಲರು ಮತ್ತು ಬೌಡ್ರು ಹಸಿರು ಬಣ್ಣದ್ದಿದೆ, ಅಂದರೆ ಗ್ರೀನ್ ಕಲರ್ ಇದೆ. ಇವಾಗ ನಾನು ದೇವಿಯನ್ನು ಅಂದರೆ ಮುಖವಾಡ ಹಾಕಬೇಕು ಅಂಥೇಳಿ ಈ ತೆಂಗಿನಕಾಯಿಗೆ ಮುಖವಾಡ ಕಟ್ಟಬೇಕಲ್ವ, ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿನ ಈ ಥರ ನೋಡಿ ಸ್ವಲ್ಪ ನೀರು ಹಚ್ಚಿ ತೊಳೆದಾದ್ಮೇಲೆ ಸ್ವಲ್ಪ ನಾನು ಅರಿಶಿಣದಿಂದ ಸ್ವಲ್ಪ ಪೂರ್ತಿಯಾಗಿ ತೆಂಗಿನಕಾಯಿಗೆ ಹಚ್ಕೊಂಡು ನಂತರ ಕುಂಕುಮ ಮತ್ತು ಭಂಡಾರವನ್ನು ಹಚ್ಚಿ ಇವಾಗ ಕಳಶದ ಮೇಲೆ ಇಡ್ತಾ ಇದ್ದೀನಿ. ಸುತ್ತು ಕಡೆ ಎಲ್ಲ ನಾವು ವೀಳ್ಯದೆಲೆ ಇಟ್ಕೊಂಡು ಈ ಥರ ತೆಂಗಿನಕಾಯಿನ ಇಟ್ಕೊಂಡ್ವಿ. ಇಟ್ಟಾದಮೇಲೆ ಇವಾಗ ದೇವಿಗೆ ಆಭರಣಗಳು ಅಂತ ಅಂದರೆ ಮನೆಯಲ್ಲಿರುವಂಥ ವಸ್ತುಗಳು, ಬಂಗಾರದ ವಸ್ತುಗಳು, ಸರ ಆಗಿರ್ಬೋದು, ಈ ಥರದ್ದು ವಸ್ತುಗಳನ್ನು ಹಾಕ್ತಾ ಇದ್ದಾರೆ ನೋಡಿ. ಇವಾಗ ಅಲಂಕಾರಕ್ಕೆ ಮಾತ್ರ ನೋಡಿ ಮುಖವಾಡ ಕೂಡ ಹಾಕಿದ್ರು, ಅಂದರೆ ದೇವಿಯ ಮುಖವಾಡ. ಇದು ಜಂಪರ್ ಪೀಸ್ ನೋಡಿ, ಬ್ಲೌಸ್ ಪೀಸ್ ಅಂತೀವಿ. ಇವಾಗ ಬಳೆಗಳನ್ನ ಹಾಕ್ತಾ ಇದ್ದಾರೆ. ಹಸಿರು ಬಣ್ಣ ಅಂತಂದರೆ ದೇವಿಗೆ ತುಂಬ ಇಷ್ಟ, ಹಾಗಾಗಿ ಹಸಿರು ಬಣ್ಣದ ಬಳೆಗಳೇ ಬೇಕು. ಹಾಗಾಗಿ ಹಸಿರು ಬಣ್ಣದ ಕಾಜಿನ ಬಳೆಗಳನ್ನು ಹಾಕಿದ್ರು. ಹಾಕಾದ್ಮೇಲೆ ಇವಾಗ ಮಾಲೆಯನ್ನು ಹಾಕ್ತಾ ಇದ್ದಾರೆ ನೋಡಿ, ಅಂದರೆ ಹಾರ ಅಂತೀವಿ.
ಮಲ್ಲಿಗೆ ಹೂವು ಅಂತ ಅಂದರೆ ದೇವಿಗೆ ತುಂಬ ಇಷ್ಟ. ಹಾಗಾಗಿ ಮಲ್ಲಿಗೆ ಹೂವಿನ ಮಾಲೆಯನ್ನು ಕೂಡ ತಗೊಂಡು ಬಂದಿದ್ದರು. ಸ್ವಲ್ಪ ದೇವಿಗೆ ಹಾಕಾದ್ಮೇಲೆ ನಂತರ ಇದು ಜಂಪರ್ ಪೀಸ್ ಇತ್ತು, ಅದನ್ನು ಕೂಡ ಹಾಕಿದ್ರು. ಒಳಗಡೆ ಎಲ್ಲ ಸ್ವಲ್ಪ ಹಸಿರು ಬಣ್ಣದ ಬಳೆನ ಹಾಕ್ಕೊಂಡು ನಂತರ ಮೇಲ್ಗಡೆ ಈ ಥರ ಜಂಪರ್ ಪೀಸ್ನ ಹಾಕ್ಕೊಂಡು ನಂತರ ಇದು ದೇವಿಗೆ ಉಡಿ ತುಂಬಬೇಕು. ಹಾಗಾಗಿ ಉಡಿ ಬೇಕಾಗುವಂಥ ಎಲ್ಲ ತಯಾರು ಮಾಡಿ ಇಟ್ಕೊಂಡು ನಂತರ ಇದು ಕಕ್ಕಾಬತ್ತೆ ಅಂದರೆ ಗೆಜ್ಜೆ ವಸ್ತ್ರ ಬೇಕು. ಯಾವುದೇ ಥರದ ಆಭರಣ ಇಲ್ಲ ಅಂದರೂ ಮೇನ್ ನಮಗೆ ದೇವಿಗೆ ಇದು ಗೆಜ್ಜೆ ವಸ್ತ್ರ ಬೇಕೇ ಬೇಕು. ಹಾಗಾಗಿ ಇವಾಗ ಇದನ್ನು ಕೂಡ ಗೆಜ್ಜೆ ವಸ್ತ್ರವನ್ನು ಸ್ವಲ್ಪ ತಗೊಂಡು ಲಕ್ಷ್ಮಿಗೆ ಹಾಕ್ತಾ ಇದ್ದೀನಿ. ಅಂದರೆ ಕಕ್ಕಾಬತ್ತೆ ಅಂತ ಕೂಡ ಕರಿತೀವಿ ನೋಡಿ. ಮೇಲ್ಗಡೆ ಎಲ್ಲ ಅಂದರೆ ಬಿಲ್ಪತ್ರೆ ಅಂತ ಕರಿತೀವಿ, ನಮ್ಮ ಕಡೆ ಎಲ್ಲ ಪತ್ರೆ ಅಂತೀವಿ. ಹಾಗೆ ಬಿಲ್ಪತ್ರೆ, ತುಳಸಿ ದಳ ಎಲ್ಲವನ್ನು ಇಟ್ಟು ದೇವಿಗೆ ಅಲಂಕಾರ ಆಯಿತು. ನಂತರ ಇದು ಹೊಂಗ್ಲುಲ್ ಅಂತ ಕರಿತೀವಿ ನೋಡಿ, ನಮ್ಮ ಕಡೆ ಎಲ್ಲ 5 ಎಳೆ ಸಣ್ಣ ದಾರದಲ್ಲಿ ಈ ಥರ ಹೊಂಗ್ಲುಲ್ನ ಹಾಕ್ತಾಯಿದ್ದೀನಿ. ಮುತ್ತೈದೆಯರು ಕೂಡ ಈ ಟೈಮ್ದೊಳಗೆ ಪೂಜೆ ಟೈಮ್ದೊಳಗೆ ಎಲ್ಲರೂ ಹೊಂಗ್ಲುಲ್ನ ಹಾಕೊಳ್ತೀವಿ. ನಂತರ ಇಲ್ಲಿ ಅತ್ತೆವ್ವ ಇದು ಆರತಿದೆಲ್ಲ ರೆಡಿ ಮಾಡ್ತಾ ಇದ್ರು, ದೀಪದ್ದು. ಅದನ್ನ ನೋಡಿ ಈ ಥರದ್ದು ಪೂಜೆ ಆಯಿತು ಅಂತೇಳಿ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ನಾನು ವಿಡಿಯೋನ ಅಂದರೆ ಇದು ಇವಾಗ ಸ್ವಲ್ಪ ವ್ರತದ ಪುಸ್ತಕವನ್ನು ಓದಬೇಕಲ್ವ, ಹಾಗಾಗಿ ಪೂಜೆ ಆಯಿತು ನೋಡಿ. ನಮ್ಮದು ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಆಯಿತು, ಬೆಳಗಿನ ಪೂಜೆ ಆಯಿತು. ನಂತರ ಪೂಜೆಯಲ್ಲಿ ಇಟ್ಟಿರುವಂಥದ್ದು ವರಮಹಾಲಕ್ಷ್ಮಿ ಪುಸ್ತಕ ಇತ್ತು, ಅದನ್ನು ಕೂಡ ನಾನು ಇವಾಗ ಸ್ವಲ್ಪ ಪುಸ್ತಕವನ್ನು ಪೂರ್ತಿಯಾಗಿ ಓದ್ಬಿಟ್ಟೆ. ಸಂಜೆ ಟೈಮು ನಾವು ಮುತ್ತೈದೆಯರಿಗೆ ಹೇಳ್ತೀವಲ್ವ, 9 ಜನಕ್ಕೆ, 5 ಜನಕ್ಕೆ, 11 ಜನಕ್ಕೆ ಈ ಥರ ಮುತ್ತೈದೆಯರಿಗೆ ಇಡ್ತೀವಿ. ಹಾಗಾಗಿ ಅವಾಗೂ ಮುತ್ತೈದೆಯರಿಗೆ ಬರೋಕ್ಕಿಂತ ಮುಂಚೆನೇ ಇದನ್ನು ಪೂಜೆ ಎಲ್ಲ ಮಾಡಿ ಮತ್ತು ನಾವು ನೈವೇದ್ಯ ಮಾಡಿರ್ತೀವಿ. ಹೋಳಿಗೆ ಅಂತ ಅಂದರೆ ದೇವರಿಗೆ ತುಂಬ ಇಷ್ಟ, ಅಂದರೆ ಲಕ್ಷ್ಮಿಗೆ ಪ್ರಿಯವಾಗಿರೋದು ಹೋಳಿಗೆ, ಬೇಳೆ ಹೋಳಿಗೆ ಮಾಡಿ ನೈವೇದ್ಯ ಮಾಡಿ ನಂತರ ನಾವು ಸಂಜೆ 6 ಮೇಲೆ ಮುತ್ತೈದೆಯರಿಗೆ ಬರೋಕೆ ಹೇಳಿರ್ತೀವಿ. ಆವಾಗ ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ಮತ್ತೆ ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಈ ಥರದ್ದು ವ್ರತದ ಪುಸ್ತಕವನ್ನು ಓದಿ ಎಲ್ಲ ಮುಗಿಸ್ತೀವಿ. ಆ ವಿಡಿಯೋ ಕೂಡ ನಾನು ಅಂದರೆ ಮುತ್ತೈದೆಯರು ಎಲ್ಲ ಬಂದಿದ್ದ ವಿಡಿಯೋ, ಅದನ್ನು ಕೂಡ ನಾನು ಎಲ್ಲ ವಿಡಿಯೋನ ಮಾಡಿ ಇಟ್ಕೊಂಡಿದ್ದೆ. ಆದರೆ ಆ ವಿಡಿಯೋ ಕೂಡ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಆ ವಿಡಿಯೋ ಯಾವುದೂ ಅದರೊಳಗೆ ಸೆಟ್ ಆಗಿಲ್ಲ. ಹಾಗಾಗಿ ಮೇನ್ ಇರೋದು ಈ ವ್ರತದ್ದು ಪೂಜೆ ಮಾತ್ರ ಈ ವಿಡಿಯೋದಲ್ಲಿದೆ. ಈ ವಿಡಿಯೋ ನೋಡಿ, ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಸಿಂಪಲ್ಲಾಗಿ ನಾವು ಈ ಥರ ಮಾಡಿದ್ವಿ. ಮಾಂಗಲ್ಯ ಸೂತ್ರ, ಮುತ್ತಿನ ಬಂಗಾರದ ಸರಗಳನ್ನ ಇದ್ದರೆ ಹಾಕಬೇಕು. ಚೆನ್ನಾಗಿ ಅಲಂಕಾರ ಮಾಡಬೇಕು. ಕಲಶದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ, ದೇವಗಣಗಳನ್ನು, ವೇದಗಳನ್ನು, ಸಾಗರಗಳನ್ನು, ಪವಿತ್ರ ನದಿಗಳನ್ನು ಆಹ್ವಾನಿಸಿ ಪೂಜಿಸಬೇಕು. ಮಂತ್ರ: ಕಲಶ ಮುಖೆ ರುದ್ರ ಕಂಠೆ ವಿಷ್ಣು ಸಮಾಶ್ರಿತ. ಪೂರ್ತಿಯಾಗಿ ವ್ರತದ್ದು ಈ ಥರದ ಪೂಜೆ ಆದಮೇಲೆ ಬೇಳೆ ಹಾಕಿ ಹೋಳಿಗೆ ಮಾಡಿ ಹೋಳಿಗೆ ನೈವೇದ್ಯ ಕೂಡ ಮಾಡಾದ್ಮೇಲೆ ಮುತ್ತೈದೆಯರಿಗೆ ಸಂಜೆ ಟೈಮು ಅವರಿಗೆಲ್ಲ ಉಡಿ ತುಂಬಬೇಕು ಅಂತೇಳಿ ತೆಂಗಿನಕಾಯಿ, ಬಾಳೆಹಣ್ಣು ಹಾಗೆ ಜಂಪರ್ ಪೀಸ್ತು ಅದನ್ನೆಲ್ಲ ಪೂರ್ತಿಯಾಗಿ ತಯಾರು ಮಾಡಿ ಇಟ್ಕೊಂಡಿದ್ವಿ. ಅಂದರೆ ಸಂಜೆನೇ ಎಲ್ಲ ಒಮ್ಮೆ ಆಗಂಗಿಲ್ಲ ಅಂಥೇಳಿ. ಹಾಗೆ ಬಂದಿರುವಂಥ ಮುತ್ತೈದೆಯರಿಗೆ ಸ್ವೀಟ್ ಆಗಿರಲಿ ಅಂಥೇಳಿ ಸ್ವಲ್ಪ ಪಾಯಸ ಅಂದರೆ ಖೀರ್ ಮಾಡಿದ್ವಿ. ಖೀರು ಮತ್ತು ಸಮೋಸನ ಅಂಗಡಿಲಿ ತೊಗೊಂಡು ಬಂದಿದ್ದರು. ಒಂದು ಸಮೋಸ ಮತ್ತು ಕಪ್ಪಲ್ಲಿ ಖೀರನ್ನ ಹಾಕ್ಕೊಟ್ಟಿದ್ವಿ. ಹಾಗೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದರು. ನಂತರ ಆ ವಿಡಿಯೋ ಕೂಡ ನಾನು ಮಾಡಿದ್ದೆ, ಆದರೆ ಅದು ಮೊಬೈಲ್ ಪ್ರಾಬ್ಲಮ್ ಇರೋದ್ರಿಂದ ಅದು ಯಾವುದು ಅದರೊಳಗೆ ವಿಡಿಯೋ ಸೆಟ್ ಆಗಿಲ್ಲ. ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿರುವ ವರಮಹಾಲಕ್ಷ್ಮಿ ಪೂಜೆ ಇಷ್ಟ ಆಯಿತು.